ಇವತ್ತೇನು ಕರ್ನೂಲಲ್ಲಿ ಆಗಿದೆ ಇದು ದುರದೃಷ್ಟಕರ. ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಬ್ಲೂ ಲೈನ್ ಅಂತ ಯಾವುದೋ ಒಂದು ಬೆಂಗಳೂರಿಂದ ಹೈದರಾಬಾದ್ ಕಡೆ ರಾಯಚೂರು ಕಡೆ ಹೋಗ್ತಾ ಇದ್ದ ಬಸ್ಸು, ಅದು ಕೂಡ ಆಂಧ್ರ ಭಾಗದಲ್ಲೋ ಈ ರೀತಿ ಆಗಿ ಬಸ್ಸೇ ಸುಟ್ಟೋಗಿತ್ತು. ಸದ್ಯ ಇದ್ದಕ್ಕಿದ್ದಂಗೆ ಒಂದು ಹೆಣ್ಮಗಳು, ನಮ್ಮ ಪಕ್ಷದ ಒಬ್ಬ ಅಧ್ಯಕ್ಷೆ ರಾಯಚೂರು, ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಿದ್ದು ನಾನು ನೋಡಿದ್ದೇನೆ. ಎಲ್ಲ ಎಬ್ಬರಿಸಿ ತಕ್ಷಣ ಬ್ಲಾಸ್ಟ್ ಆಗಿ ಆಗಿರುವಂತ ಸಿಲಿಂಡರು, ಇಡೀ ಬಸ್ಸೇ 20 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರು ಅಂತೇಳಿ ವರದಿ ಕೂಡ ನಾನು ನೋಡಿದ್ದೇನೆ. ಸೊ ಹಾಗೂ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಒಂದು ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು. ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ, ಯಾವುದೇ ರಾಜ್ಯದ ಸರ್ಕಾರ ಇರಲಿ, ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಒಂದು ತನಿಖೆ ತಂಡನೆ ನಾವು ರಚನೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಗಳಿಗೆ ಮನವಿ ಮಾಡ್ತೇನೆ. ನಮ್ಮ ರಾಜ್ಯದಲ್ಲೂ ಕೂಡ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಇದರ ಬಗ್ಗೆ ನಮ್ಮ ರಾಜ್ಯದ ಬಸ್ಸು ಅಲ್ಲಿ ಹೋಗಿ ಆಗಿತ್ತು, ಅದರ ಬಗ್ಗೆನೂ ಒಂದು ವ್ಯಾಪಕವಾದಂತಹ ಒಂದು ತನಿಖೆ ಆಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಅವ್ರಿಗೆ ತಿಳಿಸ್ತೇನೆ.